ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ತಂದಿರೋ ಗಿಫ್ಟ್ನ ರಚನಾ ಕೊರಳಿಗೆ ಹಾಕಿದಾಗ ರಚನಾ ಕೇಳ್ತಾಳೆ, ಜೀವ ಇವತ್ತೇನಾದರೂ ವಿಶೇಷವಾಗಿರೋ ದಿನನಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ, ಇವತ್ತು ಅಂಗಡಿಗೆ ಹೊಸ ಮಾಡೆಲ್ ಬಂದಿತ್ತು, ಈ ನಿನ್ನ ಕತ್ತಲ್ಲಿದ್ದರೆ ನಿನ್ನ ಸೌಂದರ್ಯ ಇನ್ನೂ ಹೆಚ್ಚುತ್ತೆ ಅಂತ ನಾನು ತೊಗೊಂಬಂದೆ. ಇದಕ್ಕೆ ದುಡ್ಡು ಅಂತ ರಚನಾ ಕೇಳಿದಾಗ ಇನ್ಸ್ಟಾಲ್ಮೆಂಟು ಅಂತ ಜೀವ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ಸಾಲ ಎಲ್ಲ ಮಾಡಿ ಇದೆಲ್ಲ ಬೇಕಾ? ನನಗೊಂದು ಹೊಸ ಬಾಳನ್ನು ಕೊಟ್ಟು ಜೀವನ ಪೂರ್ತಿ ನಿನ್ನ ಪ್ರೀತಿ ಸಾಲದಲ್ಲಿ ಬೀಳಿಸಿದೀಯಾ, ಅದ್ರ ಮುಂದೆ ಇದೆಲ್ಲ ಜುಜುಬಿ. ಇದ್ರ ಜೊತೆಗೆ ನಿನಗೆ ಇನ್ನೊಂದು ಗಿಫ್ಟ್ ಇದೆ ಅಂತ ಹೇಳ್ತಾನೆ. ಕಣ್ಣು ಮುಚ್ಕೊ, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ರಚನಾ ಕಣ್ಣು ಮುಚ್ಕೊಂಡಾಗ ಹತ್ರ ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ. ಆಗ ರಚನಾ ಅವನ್ನ ದೂರ ತಳ್ಳಿಬಿಡ್ತಾಳೆ, ನನಗೆ ಗೊತ್ತಾಯಿತು ಅಂತ. ಅಷ್ಟರಲ್ಲಿ ಕೃಷ್ಣ ಹೇಳ್ತಾಳೆ ಅಮ್ಮ ಅಂತ. ಆಗ ಜೀವ ಯಾಕೋ ಅದೃಷ್ಟ ಹಳ್ಳ ಹಿಡಿತು ಅಂತ ಅಂತಾನೆ. ಜೀವ ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗಿರ್ತಾನೆ. ಆಗ ಅನ್ನೋನ್ ನಂಬರಿಂದ ಒಂದು ಕಾಲ್ ಬರುತ್ತೆ. ಹಲೋ, ಸಂಜೀವ ರಾಘವ ಚಂದ್ರ ಹಿಯರ್ ಅಂತ ಹೇಳಿದಾಗ ಅವರು ಹೇಳ್ತಾರೆ, ನಾನು ದೇವಸ್ಥಾನದ ಅರ್ಚಕರು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಸಂಜೀವ ಹೇಳ್ತಾನೆ, ಯಾವ ಅರ್ಚಕರು? ಓಹೋ, ಮೊನ್ನೆ ಬಂದಿದ್ವಲ್ಲ ಆ ಅರ್ಚಕ್ರ, ಏನು ವಿಷಯ ಅಂತ ಕೇಳ್ತಾನೆ ಜೀವ. ಸಾರ್, ಆ ಹೆಣ್ಮಗಳು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಆಗ ಜೀವ ಗಾಬರಿಯಿಂದ, ಇವತ್ತಾ? ಎಷ್ಟೊತ್ತಿಗೆ ಅಂತ ನಿಮಗೇನಾದರೂ ಗೊತ್ತಾ ಅಂತ ಕೇಳ್ತಾನೆ. ಆಗ ಅರ್ಚಕರು ಹೇಳ್ತಾರೆ, ಅವರು ಸಾಮಾನ್ಯವಾಗಿ ರಾತ್ರಿ ಹೊತ್ತೇನೆ ಬರೋದು. ಇದನ್ನು ಕೇಳಿಸ್ಕೊಂಡ ಜೀವ ಹೇಳ್ತಾನೆ, ಹೌದಾ, ಸರಿ ಬಿಡಿ, ಇದನ್ನೆಲ್ಲ ನಾನು ನೋಡ್ಕೊತೀನಿ, ಇನ್ಫಾರ್ಮ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾನೆ. ಜೀವ ರಚನನಿಗೆ ಹೇಳ್ತಾನೆ, ರಚ್ಚು, ಒಬ್ಬ ಹೆಂಗಸು ಪ್ರತಿ ವರ್ಷ ದೇಣಿಗೆ ಕೊಡ್ತಾ ಇದ್ಲಲ್ಲ, ಅವಳು ಇವತ್ತು ರಾತ್ರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳಂತೆ. ಅದಕ್ಕೆ ರಚನಾ ಕೇಳ್ತಾಳೆ, ಅಲ್ಲ, ಯಾರವಳು? ನಮಗೆ ಗೊತ್ತಿಲ್ಲದೆ ನಮ್ಮ ಕಂಪ್ನಿಯಿಂದನೇ ಡೊನೇಷನ್ ಕೊಡ್ತಾ ಇರೋಳು. ಇದ್ರ ಬಗ್ಗೆ ಮನೇಲಿ ಕೇಳೋಣ ಅಂದರೆ ಎಲ್ಲಿ ಇದು ಒಂದು ಇಶ್ಯೂ ಆಗಿ ಮನೇಲಿ ಗಲಾಟೆ ಆಗುತ್ತೋ ಅಂತ ಭಯ. ಆಗ ಜೀವ ಹೇಳ್ತಾನೆ, ಡೋಂಟ್ ವರಿ ರಚ್ಚು, ಇವತ್ತು ನೈಟು ಆ ದೇವಸ್ಥಾನಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಅವಳನ್ನ ಹಿಡ್ದಾಕಣ. ನಮ್ಮ ಹೆಸರು ಹೇಳ್ಕೊಂಡು ವ್ಯವಹಾರ ಮಾಡ್ತಾ ಇರೋಳನ್ನ ನೋಡಬೇಕು ಅಂತ ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಇವತ್ತು ಆಫೀಸಿನಿಂದ ಬೇಗ ಬರ್ತೀನಿ, ರೆಡಿಯಾಗಿರು. ಬಹುಶಃ ಇವತ್ತು ನಮಗೆ ಕಣ್ಣಿಗೆ ಕಾಣದ ಸತ್ಯಗಳು ವಿಶೇಷವಾದ ದಿನ ಆಗ್ಬೋದು. ಈ ಕಡೆ ರಾಣ ಕಪಿಲ್ನ ತೋರಿಸ್ತಾರೆ. ಅಷ್ಟರಲ್ಲಿ ದೇವಿ ಬಂದ್ಬಿಟ್ಟು, ರಾಣ ಬರಕ್ಕೆ ಹೇಳ್ದಂತೆ ಅಂತ ಕೇಳ್ತಾಳೆ. ಸ್ವಲ್ಪ ನೀನು ಕುತ್ಕೋ, ಕಪ್ಪು ಬಾಗ್ಲು ಹಾಕು ಅಂತ ಹೇಳ್ತಾನೆ ರಾಣ ದೇವಿಗೆ ಹೇಳ್ತಾನೆ, ಸಂಜೀವನ ಸೋಲ್ಸೋದಿಕ್ಕೆ ನೀನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ದೇವಿ ಹೇಳ್ತಾಳೆ, ಅದರಲ್ಲೇನು ಡೌಟ್ ನಿನಗೆ? ಡೌಟ್ ಅಲ್ಲ ದೇವಿ, ಆ ಕೆಲಸ ಆದಷ್ಟು ಬೇಗ ಆಗಬೇಕು. ಹಾಗಂತ ರಾಣ ಹೇಳಿದಾಗ ಈ ಕಡೆ ಕಪಿಲ್ ಹೇಳ್ತಾನೆ, ಅಣ್ಣನ್ನು ನನ್ನನ್ನು ನಮ್ಮ ಸೀಟಿಂದ ಕಿತ್ತಾಕಿದಾಗ ಇದುವರೆಗೂ ಹೊಸ ಡಿಸಿಗ್ನೇಷನ್ ಕೊಟ್ಟಿಲ್ಲ ನಮಗೆ. ಏನಾದರೂ ಕೇಳಿದರೆ ಹೋಗಿ ಸೇಲ್ಸ್ ಕೌಂಟ್ರಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಅವಮಾನ ಆಗ್ತಿದೆ ದೇವಿ ನಮಗೆ. ಆಗ ರಾಣ ಹೇಳ್ತಾನೆ, ಹೀಗೆ ಬಿಟ್ಟರೆ ಅವನು ಕಂಪ್ಲೀಟಾಗಿ ನಮ್ಮನ್ನು ಟೇಕ್ ಓವರ್ ಮಾಡಿಬಿಡ್ತಾನೆ ದೇವಿ. ಆಮೇಲೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಭೂಮಿಗೆ ಭಾರ, ಊಟಕ್ಕೆ ದಂಡ ಅಂತ ಬದುಕಬೇಕು ನಾವು. ಈ ಕಡೆ ಕಪಿಲ್ ಹೇಳ್ತಾನೆ, ಆಸ್ತಿ ಅಂತೂ ನಮಗೆ ಕೈ ದಕ್ಕಲಿಲ್ಲ, ಈಗಿರೋ ಅಧಿಕಾರನೂ ಕಳ್ಕೊಂಬಿಟ್ರೆ ಏನೂ ಇಲ್ದಂಗೆ ಆಗ್ಬಿಡ್ತೀವಿ. ಆಗ ದೇವಿ ಹೇಳ್ತಾಳೆ, ನನಗೆ ನಿಮ್ಮ ಪೇನು ಅರ್ಥ ಆಗುತ್ತೆ. ಏನು ಮಾಡಬೇಕು ಅಂತ ಇದ್ದೀರಾ? ನಿಮಗೆ ಏನಾದರೂ ಒಂದು ಐಡಿಯಾ ಇರುತ್ತಲ್ವಾ ಸಂಜೀವನ್ ಬಗ್ಗೆ? ಅದೇನು ಅಂತ ಕೇಳಿದಾಗ ರಾಣ ಹೇಳ್ತಾನೆ, ಆ ಸಂಜೀವನ CEO ಪೋಸ್ಟಿಂದ ಇಳಿಸ್ಬೇಕು. ಅದಕ್ಕೇನಾದರೂ ಒಂದು ಐಡಿಯಾ ಕೊಡು ದೇವಿ. ಆಗ ದೇವಿ ಹೇಳ್ತಾಳೆ, ಸಂಜೀವನ ನಾವು CEO ಪೊಸಿಷನ್ನಿಂದ ಇಳಿಸೋಕ್ಕಾಗಲ್ಲ, ಅವನೇ ಇಳಿಬೇಕು. ಅದಾಗಬೇಕು ಅಂದರೆ ಅವನ ಮೇಲೆ ಏನಾದರೂ ಒಂದು ದೊಡ್ಡ ಆರೋಪ ಆಗಬೇಕು, ಅದು ದೊಡ್ಡ ನ್ಯೂಸ್ ಆಗಬೇಕು. ಜನಗಳಿಗೆ ಮುಖ ತೋರ್ಸೋಕ್ಕಾಗದೆ ಅವನೇ CEO ಪೋಸ್ಟಿಂದ ಇಳಿದು ಹೋಗಬೇಕು. ಆಗ ರಾಣ ಕೇಳ್ತಾನೆ, ಅದು ಹೇಗೆ ಸಾಧ್ಯ ದೇವಿ? ಯಾರು ಆರೋಪ ಮಾಡ್ತಾರೆ? ಅಲ್ಲಿರೋರೆಲ್ಲ ಆ ಸಂಜೀವನ್ ಬಕೆಟ್ಗಳು ತಾನೇ? ದೇವಿ ಹೇಳ್ತಾಳೆ ರಾಣನಿಗೆ, ಹಾಗಾದರೆ ನಾವು ಆರೋಪ ಮಾಡೋಣ. ನಮ್ಮ ಹೆಸರು ಹೊರಗೆ ಬರ್ದಿರೋ ಹಾಗೆ ಅನಾಮಧೇಯ ವ್ಯಕ್ತಿಗಳ ಥರ ನಾವು ಕಂಪ್ಲೇಂಟ್ ಕೊಡೋಣ. ಯಾರಿಗೆ ಅಂತ ಕಪಿಲ್ ಕೇಳಿದಾಗ ದೇವಿ ನಗ್ತಾ ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ಶ್ರೀವಾರಿ ಜ್ಯುವೆಲರ್ಸಿಗೆ IT ರೈಡ್ ಮಾಡೋಣ ಅಂತ ಸಡನ್ನಾಗಿ ಎಲ್ಲರೂ ಬಂದುಬಿಡ್ತಾರೆ. ಆಗ ಇದೇನಾ ಶ್ರೀವಾರಿ ಜ್ಯುವೆಲರ್ಸು ಅಂತ ಕೇಳಿದಾಗ ಅಲ್ಲಿರೋ ಒಬ್ಬ ಹೌದು ಸರ್ ಅಂತ ಹೇಳ್ತಾನೆ. ಒಳಗಡೆ ಬಂದು ಎಕ್ಸ್ಕ್ಯೂಸ್ ಮಿ ಅಂತ ಹೇಳಿದಾಗ ಜೀವ ಬಂದು, ಯಾರು ಸರ್ ನೀವು ಪೊಲೀಸರು ಸಮೇತ ಬಂದಿದ್ದೀರಾ ಅಂತ ಕೇಳ್ತಾನೆ. ನೀವು ಯಾರು ಅಂತ IT ರೈಡವ್ರು ಕೇಳಿದಾಗ ಜೀವ ಹೇಳ್ತಾನೆ, ನಾನು ಸಂಜೀವ ರಾಘವ ಚಂದ್ರ,
ಈ ಶ್ರೀವಾರಿ ಜ್ಯುವೆಲರ್ಸ್ನ CEO ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನಾನು ಸದಾನಂದ ಫ್ರಮ್ ಇನ್ಕಮ್ ಟ್ಯಾಕ್ಸ್ ರೈಡರ್ ಅಂತ ಹೇಳ್ತಾರೆ. ದಿಸ್ ಈಸ್ ಮೈ ID ಕಾರ್ಡ್, ನಿಮ್ಮ ಶಾಪ್ನ ರೈಡ್ ಮಾಡ್ತಾ ಇದ್ದೀವಿ. ಆಫೀಸರ್ ತಗೊಳ್ಳಿ ಅಂತ ಜೀವನ್ ಕೈಗೆ ಒಂದು ಲೆಟರ್ನ ಕೊಡ್ತಾರೆ. IT ಆ್ಯಡ್ ಸೆಕ್ಷನ್ 132 ಪ್ರಕಾರ ನಿಮಗೆ ನೋಟಿಸು. ಆಗ ಜೀವ ಗಾಬರಿಲಿ ಕೇಳ್ತಾನೆ, ಸರ್ ಇದ್ದಕ್ಕಿದ್ದಂಗೆ ಯಾಕೆ ರೈಡ್ ಮಾಡ್ತಾ ಇದ್ದೀರಾ? ಆಗ ಆಫೀಸರ್ ಹೇಳ್ತಾರೆ, ಸಡನ್ನಾಗಿ ಬರೋದೇ IT ರೈಡ್ ಅನ್ನೋದು. ಇನ್ಸ್ಪೆಕ್ಟರ್ ಸ್ಟಾಫ್ನೆಲ್ಲ ಬಿಟ್ಟು ಕಸ್ಟಮರ್ನೆಲ್ಲ ಹೊರಗೆ ಕಳಿಸಿ ಬಾಗ್ಲಾಕಿ ಅಂತ ಪೊಲೀಸ್ನವರಿಗೆ IT ಸುಧಾಕರ್ ಅವ್ರು ಹೇಳ್ತಾರೆ. ಜೀವ ಸುಧಾಕರ್ ಅವ್ರಿಗೆ ಹೇಳ್ತಾನೆ, ಸರ್ ನಮ್ಮದು ತುಂಬ ರೆಪ್ಯೂಟೆಡ್ ಕಂಪ್ನಿ, ತುಂಬ ವರ್ಷಗಳಿಂದ ಈ ಬಿಸ್ನೆಸ್ಸಲ್ಲಿದ್ದೀವಿ. ಸಮಯಕ್ಕೆ ಸರಿಯಾಗಿ GST ರಿಟರ್ನ್ಸು IT ರಿಟರ್ನ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಆಗ ಸುಧಾಕರ್ ಹೇಳ್ತಾರೆ, ದಟ್ ಡಸಂಟ್ ಮ್ಯಾಟರ್, ಇಲ್ಲಿಗಲಾಗಿ ಮನಿ ಲ್ಯಾಂಡ್ರಿಂಗ್ ನಡೀತಾ ಇದೆ ಇಲ್ಲಿ. ಆ ಕಂಪ್ಲೇಂಟ್ ಬಂದಿದೆ. ಜೀವ ಶಾಕ್ನಿಂದ, ಮನಿ ಲ್ಯಾಂಡ್ರಿಂಗಾ? ಸರ್ ಚಾನ್ಸೇ ಇಲ್ಲ, ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಆಗ ಸುಧಾಕರ್ ಹೇಳ್ತಾರೆ, ನೋಡೋಣ ಆಫೀಸರ್, ಎಲ್ಲ ಕಲೆಕ್ಟ್ ಮಾಡಿ, ಸ್ಟಾರ್ಟ್ ದಿ ಪ್ರೊಸೆಸ್ಸಲ್ಲಿ ನಿಮ್ಮ ಅಕೌಂಟ್ಸ್ನೆಲ್ಲ ನಾನು ವೆರಿಫೈ ಮಾಡಬೇಕು ಅಂತ ಹೇಳಿದಾಗ ಜೀವ ಹೇಳ್ತಾನೆ, ಶೋರ್ ಸರ್, ಪ್ಲೀಸ್ ಕಮ್. ಸುಧಾಕರ್ ಕರೆದು ಸಂಜೀವನ್ಗೆ ಇನ್ಕಮ್ ಗೋಲ್ಡಿಗೂ ಔಟ್ ಗೋಯಿಂಗ್ ಗೋಲ್ಡಿಗೂ ಮ್ಯಾಚೇ ಆಗ್ತಾ ಇಲ್ವಲ್ಲ ಸರ್ ಅಂದರೆ ಅಂತ ಜೀವ ಕೇಳಿದಾಗ ಸುಧಾಕರ್ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ನೀವು 100 ಗ್ರಾಮ್ ಚಿನ್ನನ IS ಇಂದ ಪರ್ಚೇಸ್ ಮಾಡಿದರೆ ನಿಮ್ಮಲ್ಲಿ ವ್ಯಾಪಾರ ಆಗೋದು ಚಿನ್ನದ ಕ್ವಾಂಟಿಟಿ ಎಷ್ಟಿರುತ್ತೆ? ಆಗ ಜೀವ ಹೇಳ್ತಾನೆ, ಸರ್ ಇನ್ಕಮಿಂಗ್ 100 ಗ್ರಾಮ್ ಆದರೆ ಔಟ್ ಗೋಯಿಂಗು 110 ಗ್ರಾಮ್ ಇರುತ್ತೆ. ಆಭರಣದ ಬಂಗಾರ 916 ಆಗಿರೋದ್ರಿಂದ 8.4 ಆ್ಯಡ್ ಆಗುತ್ತೆ. ಆಗ ಸುಧಾಕರ್ ಹೇಳ್ತಾರೆ, ಎಕ್ಸಾಕ್ಟ್ಲಿ, ಆದರೆ ಈ ರೆಕಾರ್ಡ್ ಪ್ರಕಾರ ಮ್ಯಾಚ್ ಆಗ್ತಾ ಇಲ್ವಲ್ಲ. ನೀವು ಪರ್ಚೇಸ್ ಮಾಡಿರೋ ಗೋಲ್ಡ್ಗಿಂತ ಸೇಲ್ ಮಾಡಿರೋ ಗೋಲ್ಡ್ ಕ್ವಾಂಟಿಟಿ ಜಾಸ್ತಿ ಇದೆ. ಎಕ್ಸ್ಟ್ರಾ ಗೋಲ್ಡ್ ಎಲ್ಲಿಂದ ಬಂತು? ಗೋಲ್ಡ್ನ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು. ಈ ಕಡೆ ರಚನಾ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊತ, ದೇವರೇ, ನಾವು ಈ ಮನೆಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ವೋ ಆ ಉದ್ದೇಶ ಇನ್ನೂ ನೆರವೇರಿಲ್ಲ. ಎಲ್ಲರ ಪ್ರೀತಿ ಬೇಕು ಅಂತ ಅಂದ್ಕೊಂಡ್ವಿ, ಬದಲಿಗೆ ಸಿಗ್ತಾ ಇರೋದು ಶಾಪ. ಆಸ್ತಿನೂ ನೀನು ಅವರಿಂದ ದೂರ ಮಾಡಿಬಿಟ್ಟೆಲ್ಲ. ಇನ್ನು ಜೀವನೂ ಅತ್ತೆನೂ ನಾನು ಒಂದು ಮಾಡಬೇಕು ಅನ್ನೋ ಪ್ರಯತ್ನ ಗಾಳಿಲಿ ಚಿತ್ರ ಬರ್ದಂಗೆ ಆಗ್ತಾ ಇದೆ. ಮಗನ್ನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅತ್ತೆ. ಅವ್ರ ಮನಸ್ಸಲ್ಲಿರೋ ಅನುಮಾನಗಳನ್ನು, ಅವ್ರ ಜೀವನದಲ್ಲಿರೋ ಗೊಂದಲಗಳನ್ನು ಹೇಗೆ ದೂರ ಮಾಡಬೇಕು, ಅಮ್ಮ ಮಗನ್ನ ಹೇಗೆ ಒಂದು ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ದಿನ ಅತ್ತೆನ ಆ ಕತ್ಲೆ ಕೋಣೆಯಿಂದ ಹೊರಗಡೆ ಕರ್ಕೊಂಬರೋಣ ಅನ್ನೋ ನನ್ನ ಪ್ರಯತ್ನ ವ್ಯರ್ಥ ಆಗೋಯ್ತು. ನಮ್ಮ ಮನೆ ಹೇಗಾಗಿದೆ ಅಂದರೆ ಅಲ್ಲಲ್ಲಿ ಅತ್ತೆ ಮೈದ್ನ ನಾದ್ನಿ ಸಂಬಂಧಗಳ ಚುಕ್ಕಿಗಳಿವೆ, ಆದರೆ ಅದನ್ನು ಬೆಸೆಯೋ ಗೆರೆಗಳು ಮಾತ್ರ ಇನ್ನೂ ಕಾಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಹಳೆ ದೇವಸ್ಥಾನ ದೇಣಿಗೆ, ಆ ಕಾಲ್ಗೆಜ್ಜೆ ಮಣಿ, ಅತ್ತೆ ಕಾಯಿಲೆ, ಅಮ್ಮನ ಭಯ, ಇವೆಲ್ಲವೂ ಪ್ರಶ್ನೆಗಳಾಗೆ ಉಳಿದಿವೆ. ಇದಕ್ಕೆಲ್ಲ ಯಾವಾಗ ಉತ್ತರ ಕೊಡ್ತೀಯಪ್ಪ? ಆಗ ಕೃಷ್ಣ ಹಿಂದೆಯಿಂದ ಬಚ್ಕೊಂಡು, ಇವತ್ತು ನಿನಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾಳೆ. ದೇವ್ರೆ, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿಯಾ? ದೇವ್ರೆ, ಯಾಕೆ ಮೌನ ಆಗಿಬಿಟ್ಟೆ? ಏನಾದರೂ ಮಾತಾಡು, ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ. ನಿನ್ನ ಕಿವಿ ಹಿಂಡಿ ನಾನು ಉತ್ತರ ಪಡ್ಕೊತೀನಿ. ಆಗ ಕೃಷ್ಣ ಹೇಳ್ತಾಳೆ, ನನ್ನ ಕಿವಿ ಹಿಂಡ್ತೀಯ, ದೇವ್ರ ಕಿವಿ ಹಿಂಡ್ತೀಯ? ಆಗ ರಚನಾ ಹೇಳ್ತಾಳೆ, ಕಳ್ಳಿ, ನೀನು ಯಾವಾಗ ಅಲ್ಲಿಗೆ ಬಂದೆ? ಆಗ ಕೃಷ್ಣ ಹೇಳ್ತಾಳೆ, ನೀನು ಕಣ್ಣು ಮುಚ್ಕೊಂಡು ಪ್ರೇ ಮಾಡ್ತಾ ಇದ್ದೆ ಅಲ್ಲ, ಆವಾಗ ಬಂದೆ. ಅಮ್ಮ ಮಾತಾಡಿದ ನಾನು ಅಂತ ಹೇಗೆ ಕಂಡಿಡಿದೆ ನೀನು? ರಚನಾ ಹೇಳ್ತಾಳೆ, ನೀನು ನನ್ನ ಮಗಳು ಕಂದಮ್ಮ, ನೀನು ಎಲ್ಲಿದ್ರೂ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ನಿನ್ನ ಮಾತಿನಿಂದ ನನಗೆ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಾ ಇದೆ ಕೃಷ್ಣ. ನನ್ನ ಹುಡುಕಾಟಕ್ಕೆ ಇವತ್ತೊಂದು ದಾರಿ ಸಿಗುತ್ತೆ ಅಂತ. ಏನು ಹುಡುಕ್ತಾ ಇದೀಯಾ ನೀನು ಅಂತ ಕೃಷ್ಣ ಕೇಳಿದಾಗ ರಚ್ಚು ಹೇಳ್ತಾಳೆ, ಅದೆಲ್ಲ ಹೇಳಿದರೆ ನಿನಗಿವಾಗ ಅರ್ಥ ಆಗಲ್ಲ, ಹೋಗಿ ತಿಂಡಿ ತಿನ್ನೋಣ ಅಂತ ಕೃಷ್ಣನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸುಧಾಕರ್ ಹೇಳ್ತಾರೆ, ಮಿಸ್ಟರ್ ಸಂಜೀವ್ ನಿಮ್ಮನ್ನೇ ಕೇಳ್ತಾ ಇರೋದು, ಬಂದಿರೋ ಗೋಲ್ಡ್ಗೂ ಸೇಲ್ ಮಾಡಿರೋ ಗೋಲ್ಡ್ಗೂ ಲೆಕ್ಕನೇ ಮ್ಯಾಚ್ ಆಗ್ತಾ ಇಲ್ವಲ್ಲ, ಎಕ್ಸ್ಟ್ರಾ ಗೋಲ್ಡ್ ಎಲ್ಲಿದು? ಆಗ ಜೀವ ಹೇಳ್ತಾನೆ, ಸರ್ ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಬಹುಶಃ ಅಕೌಂಟ್ ಎಂಟ್ರಿಲಿ ಮಿಸ್ಟೇಕ್ ಆಗಿರ್ಬೋದು. ಆಗ ಸುಧಾಕರ್ಗೆ ಹೇಳ್ತಾರೆ, ಇನ್ ಡೆಟ್ ಕೇಸ್ ನೀವು ಇಷ್ಟು ದಿವಸ ಪರ್ಚೇಸ್ ಮಾಡಿರೋ ದಾಖಲೆಗಳು ಅಂದರೆ ಇನ್ವಾಯ್ಸ್ಗಳು ಇರಬೇಕಲ್ಲ, ತೋರಿಸಿ. ಆಗ ಸುಧಾಕರ್ಗೆ ಕೇಳ್ತಾನೆ, ರೀ ಸುಧಾಕರ್, ಏನ್ರಿ ಅವ್ರು ಕೇಳ್ತಾ ಇದಾರಲ್ಲ ತೋರಿಸಿ ಅಂತ ಹೇಳಿದಾಗ, ಇದ್ದಿದ್ದಿಷ್ಟೇ ಸರ್, ಹಾಗಾಗಿ ನಾನು ಅಲ್ಲೇ ಇಟ್ಟಿದ್ದೀನಿ ಅಂತ ಅವನು ಹೇಳ್ತಾನೆ. ಗೋಲ್ಡ್ ಪರ್ಚೇಸ್ ಇನ್ವಾಯ್ಸ್ಗಳು ಎಲ್ರಿ ಕೇಳ್ತಾ ಇದ್ದಾರಲ್ಲ. ಈ ಕಡೆ
ರಾಣಾ ಕಪಿಲ್ IT ರೈಡ್ ಆಗೋದನ್ನು ನೋಡಿ ಖುಷಿ ಪಡ್ತಾ ಒಬ್ರಿಗೊಬ್ರು ಹಗ್ ಮಾಡ್ಕೊತ ಮಾತಾಡ್ತಾರೆ. ರಾಣಾ ಹೇಳ್ತಾನೆ, ಇನ್ಕಮ್ ಟ್ಯಾಕ್ಸ್ನವ್ರು ಏನೋ ಇಷ್ಟು ಫಾಸ್ಟ್ ಆಗಿದ್ದಾರೆ, ಕಂಪ್ಲೇಂಟ್ ಹೋದ ತಕ್ಷಣ ಡಬಲ್ ಸ್ಪೀಡಲ್ಲಿ ಬಂದು ರೈಡ್ ಮಾಡ್ತಾ ಇದ್ದಾರೆ. ದೇವಿ ಪ್ಲಾನ್ ಅಂತೂ ಸೂಪರ್ ಕಣೋ, ಹೇಗೆ ವರ್ಕೌಟ್ ಆಯ್ತು ನೋಡು. ಆಗ ಕಪಿಲ್ ಹೇಳ್ತಾನೆ, ಅಣ್ಣ ಸಂಜೀವ ಜೈಲ್ಗೆ ಹೋಗೋದು ಗ್ಯಾರಂಟಿ ಅಲ್ವೇನಣ್ಣ ಹಂಗಾದ್ರೆ? ಅದಕ್ಕೆ ರಾಣಾ ಹೇಳ್ತಾನೆ, 100% ಹೋಗ್ತಾನೆ. ನಾಳೆ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ ಏನು ಗೊತ್ತಾ ಕಪ್ಪು? ಶ್ರೀವಾರಿ ಜ್ಯುವೆಲರ್ಸ್ ಮೇಲೆ IT ದಾಳಿ, ಇಲ್ಲಿಗಲ್ ಗೋಲ್ಡ್ ಬಿಸ್ನೆಸ್ ಕಿಂಗ್ ಸಂಜೀವನ ಬಂಧನ. ಆಗ ಕಪಿಲ್ ಹೇಳ್ತಾನೆ, ಓ ನಿನ್ನ ಬಾಯಿಗೆ ವಿಸ್ಕಿ ಸುರಿಯ, ಎಷ್ಟು ಚೆನ್ನಾಗಿ ಹೇಳ್ತೀಯಣ್ಣ. ರಾಣಾ ಹೇಳ್ತಾನೆ, ಆ ಸಂಜೀವನ್ಗೆ ಪೊಲೀಸ್ನವರು ಹ್ಯಾಂಡ್ ಕಫ್ ಆಗಿ ಕರ್ಕೊಂಡು ಹೋಗೋದನ್ನು ನಾನು ನೋಡ್ಬೇಕು ಕಪ್ಪು. ಇವತ್ತು ಪಾರ್ಟಿ ಸಖತ್ತಾಗಿ ಸೆಲೆಬ್ರೇಟ್ ಮಾಡಬೇಕು. ಈ ಕಡೆ ನೋಡಿದರೆ ರಚನಾ, ಸಂಜೀವ ಇನ್ನೂ ಮನೆಗೆ ಬಂದಿಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ಕಂತ, ಟೈಮ್ ಬೇರೆ ಆಗ್ತಾಯಿದೆ, ಕತ್ಲು ಬೇರೆ ಆಗ್ತಾಯಿದೆ. ಇವತ್ತು ರಾತ್ರಿ ಆ ಹೆಂಗಸು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ, ನೀನು ರೆಡಿಯಾಗಿರು ಅಂತ ಹೇಳಿದರು, ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಇರು ಕಾಲ್ ಮಾಡಿ ನೋಡೋಣ ಅಂತ ಪದೇ ಪದೇ ಕಾಲ್ ಮಾಡ್ತಾಳೆ. ಜೀವ ಕಾಲ್ ಪಿಕಪ್ ಮಾಡೋದಿಲ್ಲ, ಸೈಲೆಂಟಲ್ಲಿ ಇಟ್ಬಿಟ್ಟಿರ್ತಾನೆ. ಆಗ ಬಾಲ ಅಲ್ಲಿಗೆ ಬರ್ತಾನೆ. ಏನಾಯಿತು ರಚನಾ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ ಅಂತ ಕೇಳ್ತಾನೆ. ರಚನಾ ಹೇಳ್ತಾಳೆ, ನಾನು ಜೀವ ಒಂದು ಕಡೆ ಹೋಗೋದಿತ್ತು ಬಾಲ, ಸಂಜೆ ಅಷ್ಟೊತ್ತಿಗೆ ಮನೆಗೆ ಬರ್ತೀನಂತ ಹೇಳಿ ಹೋದವರು ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವೇ ಮಾಡ್ತಾ ಇಲ್ಲ. ಆಗ ಬಾಲ ಹೇಳ್ತಾನೆ, ಅಯ್ಯೋ ಅಷ್ಟೇನಾ, ಗೌರಿ ಗಣೇಶ ಹಬ್ಬದ ಸೀಸನ್ ಅಲ್ವಾ, ಅಂಗಡಿಲಿ ಸ್ವಲ್ಪ ವ್ಯಾಪಾರ ಜಾಸ್ತಿ ಇರುತ್ತೆ, ಕಸ್ಟಮರ್ ಜಾಸ್ತಿ ಜನ ಬಂದಿರ್ತಾರೆ, ಅಥವಾ ಅವನೇನಾದರೂ ಮೀಟಿಂಗಲ್ಲಿ ಇರಬೇಕು. ಒಂದು ಕೆಲಸ ಮಾಡಿ, ನೀವಿಬ್ರು ನಾಳೆನೇ ಹೋಗ್ಬಿಡಿ ಸಾಕು. ಆಗ ರಚ್ಚು ಗಾಬರಿಲಿ ಹೇಳ್ತಾಳೆ, ಅಯ್ಯೋ ಆ ಹೆಂಗ್ಸ್ ಬರೋದು ಇವತ್ತೇ, ಮಿಸ್ ಆದರೆ ಮತ್ತೆ ಯಾವತ್ತು ಸಿಗ್ತಾಳೋ ಗೊತ್ತಿಲ್ಲ ಅಂತ ತಡವರ್ಸ್ತಾಳೆ. ಆಗ ಬಾಲ ಹೇಳ್ತಾನೆ, ಏನಂದ್ರಿ ಹೆಂಗ್ಸಾ? ಯಾವ ಹೆಂಗ್ಸು, ಏನು ವಿಷಯ? ಓ ಬರ್ತಾ ಬರ್ತಾ ನನ್ನ ಹತ್ರನೇ ಮುಚ್ಚುಮರೆ ಮಾಡೋಕ್ಕೆ ಶುರು ಮಾಡಿದ್ರಾ? ಆಗ ರಚನಾ ಹೇಳ್ತಾಳೆ, ಇಲ್ಲ ಬಾಲ, ಮತ್ತೆ ಹೇಳಿ ಅಂತ ಬಾಲ ಹೇಳಿದಾಗ ಆಗ ರಚನಾ ಹೇಳ್ತಾಳೆ, ಅದು 4-5 ದಿವಸದಿಂದೆ ಆಫೀಸ್ ಅಕೌಂಟ್ ಚೆಕ್ ಮಾಡ್ತಾ ಇರಬೇಕಾದ್ರೆ ನಡೆದಿರೋ ಘಟನೆ ಎಲ್ಲ ಬಾಲನ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾಳೆ ರಚನಾ. ಇದನ್ನೆಲ್ಲ ಕೇಳಿಸ್ಕೊಂಡ ಬಾಲ ಹೇಳ್ತಾನೆ, ಏನ್ರಿ ಇದು, ನಾವಿರೋದು ಮನೇನಾ ಅಥವಾ ಮರ್ಮ ದೇಶದಲ್ಲ? ಅರ್ಥನೇ ಆಗ್ತಾ ಇಲ್ಲ ನನಗೆ. ಬಹಳ ನಿಗೂಢ ರಹಸ್ಯಗಳೆಲ್ಲ ಬಚ್ಚಿಟ್ಕೊಂಡಿರೋ ಹಾಗಿದೆ ಈ ಪ್ರದೇಶ. ಅಲ್ಲ ಯಾರೀ ಆ ಹೆಂಗಸು? ನಮ್ಮ ಶ್ರೀವಾರಿ ಜ್ಯುವೆಲರ್ಸ್ ನಿನ್ನೆ ದೇವಸ್ಥಾನಕ್ಕೆ ದೇಣಿಗೆ ಕೊಡೋಳು ಅಂತಳು. ಆಗ ರಚನಾ ಹೇಳ್ತಾಳೆ, ಅದನ್ನು ತಿಳ್ಕೊಬೇಕು ಅಂತಂದರೆ ಇವತ್ತೇ ಆ ದೇವಸ್ಥಾನಕ್ಕೆ ಹೋಗಬೇಕು ಬಾಲ. ಅದಕ್ಕೆ ಬಾಲ ಹೇಳ್ತಾನೆ, ಓ ಒಂದು ಕೆಲಸ ಮಾಡೋಣ, ಜೀವನಿಗೆ ತೊಂದರೆ ಕೊಡೋದು ಬೇಡ, ಅವನ ಕೆಲಸ ನೋಡ್ಕೊಂಡ್ಲಿ, ನಾವಿಬ್ರು ಹೋಗೋಣ. ಆಗ ರಚನಾ ಹೇಳ್ತಾಳೆ, ಆದರೆ ಕೃಷ್ಣ ಒಬ್ಬಳೇ ಇರ್ತಾಳಲ್ಲ ಮನೇಲಿ, ಗೊಂಬೆದು ಬೇರೆ ಟಾರ್ಚರ್ ಆಗಿಬಿಟ್ಟಿದೆ, ನಾನೇ ಹೋಗಿ ಬರ್ತೀನಿ. ಒಬ್ರೇನಾ ಅಂತ ಬಾಲ ಕೇಳಿದಾಗ ರಚನಾ ಹೇಳ್ತಾಳೆ, ಬೇರೆ ದಾರಿ ಇಲ್ವಲ್ಲ ಬಾಲ. ಅದಕ್ಕೆ ಬಾಲ ಹೇಳ್ತಾನೆ, ಏನು ರಚನಾ ತಮಾಷೆ ಮಾಡ್ತಾಯಿದ್ದೀರಾ? ಮನೆಯವ್ರಿಗೆ ಗೊತ್ತಿಲ್ದಂಗೆ ಅವ್ರ ಅಕೌಂಟಿಂದ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾ ಇದ್ದಾಳೆ ಅಂದರೆ ಅವಳು ಎಂಥ ಖತರ್ನಾಕಿರಬೇಕು. ಮುಂದೆ ನೀವು ಕಾಣಿಸ್ಕೊಂಡ್ರೆ ಸುಮ್ಮನೆ ಬಿಡ್ತಾಳ? ಬೇಡ ಬೇಡ, ನಾನು ಬಿಡಲ್ಲ, ಸುಮ್ಮನೆ ಸಮಸ್ಯೆ ಆಗೋಗುತ್ತೆ. 30-35 ವರ್ಷ ಮರ್ಯಾದೆ ಇರುವಂಥ ನಿಮ್ಮ ಜ್ಯುವೆಲರ್ಸಿ ಅಂಗಡಿನ ಯಾವ ಲೆವೆಲ್ಗೆ ತಂದುಬಿಟ್ರಿ ನೀವು ಅಂತ ಹೇಳ್ತಾರೆ ಆಫೀಸರ್. ದುರಾಸೆ ಅನ್ನೋದು ಮನುಷ್ಯನ ತುಂಬ ಲೋ ಲೆವೆಲಿಗೆ ಇಳಿಸ್ಬಿಡುತ್ತಲ್ಲ. ಆಗ ಜೀವ ಹೇಳ್ತಾನೆ, ಸರ್ ಅಕೌಂಟಲ್ಲಿ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಸರ್, ಅದಕ್ಕೆ ಈ ಕನ್ಫ್ಯೂಷನ್ ಅಲ್ಲ, ಒಂದು 2 ಡೇಸ್ ಟೈಮ್ ಕೊಡಿ ಸರ್, ನಾನೇ ಖುದ್ದಾಗಿ ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಅಂದಾಗ ಅವ್ರು ಹೇಳ್ತಾರೆ, ಆಫೀಸರು ಒಂದಿಷ್ಟು ಡಮ್ಮಿ ಫೈಲ್ಗಳನ್ನ ರೆಡಿ ಮಾಡ್ಕೋತಿರಲ್ಲ ಯಾಮರ್ಸಕ್ಕೆ ರೀ, ಪ್ರತಿಯೊಂದು ಇಲ್ಲಿ ನಿಮ್ಮ ಕಣ್ಮುಂದೆನೇ ಇದೆ. ಗೋಲ್ಡ್ ಬಂದಿರೋದಕ್ಕೂ ಸೇಲ್ ಆಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಲೆಕ್ಕ ಕೇಳಿದರೆ ಇಲ್ಲ, ಉತ್ತರ ಹೇಳೋದಕ್ಕೂ ಪರದಾಟ. ಇದಕ್ಕಿಂತ ಇನ್ನೇನು ಬೇಕು, ನೀವು ಮಾಡ್ತಿರೋದು ಫ್ರಾಡ್ ಅಂತ. ಹಾಗಂತ ಹೇಳಿದಾಗ ಜೀವನಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.